ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟಗಳ ನಡುವೆ ಒಂದು ಸುಂದರ ರಾಜ್ಯ ಇತ್ತು. ಆ ರಾಜ್ಯದ ರಾಜಕುಮಾರಿ ಅನನ್ಯ ತುಂಬಾ ಧೈರ್ಯವಂತಳು. ಅವಳಿಗೆ ಕುದುರೆ ಸವಾರಿ, ಕತ್ತಿ ತರಬೇತಿ ಮತ್ತು ಹೊಸ ಜಾಗಗಳನ್ನು ಅನ್ವೇಷಿಸುವುದು ತುಂಬಾ ಇಷ್ಟ. ಅದೇ ರಾಜ್ಯಕ್ಕೆ ಹತ್ತಿರದ ಸಮುದ್ರದ ಪಕ್ಕದ ರಾಜ್ಯದಲ್ಲಿ ರಾಜಕುಮಾರ ಆರವ್ ವಾಸಿಸುತ್ತಿದ್ದ. ಅವನು ತುಂಬಾ ಮೃದುಮನದವನು. ಅವನಿಗೆ ಸಂಗೀತ, ಚಿತ್ರಕಲೆ ಮತ್ತು ಜನರಿಗೆ ಸಹಾಯ ಮಾಡುವುದೂ ಇಷ್ಟ. ಒಂದು ದಿನ ದೊಡ್ಡ ಬಿರುಗಾಳಿ ಬಂತು. ಅನನ್ಯ ರಾಜ್ಯದ ಹಳೆಯ ಸೇತುವೆ ಒಡೆದುಹೋಯಿತು. ಜನರು ನದಿಯನ್ನು ದಾಟಲಾರದೆ ಕಷ್ಟಪಟ್ಟರು. ಅನನ್ಯ ತಕ್ಷಣ ಕುದುರೆಯ ಮೇಲೆ ಹತ್ತಿ ಪರಿಸ್ಥಿತಿ ನೋಡಲು ಹೋದಳು. ಆದರೆ ಸೇತುವೆ ಸರಿಪಡಿಸಲು ಬೇಕಾದ ಯೋಜನೆ ಅವಳಿಗೆ ಸ್ಪಷ್ಟವಾಗಲಿಲ್ಲ. ಅಷ್ಟರಲ್ಲಿ ಅಲ್ಲಿ ಆರವ್ ಬಂದನು. ಅವನು ನದಿಯ ಹರಿವು, ಮರದ ಬಲ ಮತ್ತು ಗಾಳಿಯ ದಿಕ್ಕು ನೋಡಿ ಒಂದು ಹೊಸ ಸೇತುವೆಯ ಚಿತ್ರ ಬಿಡಿಸಿದನು. ನಾವಿಬ್ಬರೂ ಸೇರಿ ಕೆಲಸ ಮಾಡಿದ್ರೆ ಸಾಧ್ಯ, ಅಂದನು ಆರವ್ ನಗುತ್ತಾ. ಅನನ್ಯ ಕಲ್ಲುಗಳನ್ನು ತರಲು ಜನರನ್ನು ಸಂಘಟಿಸಿದಳು. ಆರವ್ ಕಾರ್ಮಿಕರಿಗೆ ಮಾರ್ಗದರ್ಶನ ನೀಡಿದನು. ಇಬ್ಬರೂ ಜೊತೆಗೂಡಿ ದುಡಿದರು. ಕೆಲವು ದಿನಗಳ ನಂತರ ಹೊಸ ಬಲವಾದ ಸೇತುವೆ ನಿರ್ಮಾಣವಾಯಿತು. ಜನರು ಖುಷಿಯಿಂದ ಕಿರುಚಿದರು. ಅನನ್ಯ ಹೇಳಿದಳು, ನಿನ್ನ ಬುದ್ಧಿಯಿಲ್ಲದೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಆರವ್ ನಗುತ್ತಾ ಹೇಳಿದನು, ನಿನ್ನ ಧೈರ್ಯ ಇಲ್ಲದೆ ಇದೂ ಸಾಧ್ಯವಾಗುತ್ತಿರಲಿಲ್ಲ. ಇಬ್ಬರೂ ಒಬ್ಬರಲ್ಲೊಬ್ಬರು ಒಂದು ವಿಶೇಷ ಗುಣ ಕಂಡರು. ಒಬ್ಬಳಿಗೆ ಧೈರ್ಯ, ಮತ್ತೊಬ್ಬನಿಗೆ ಜ್ಞಾನ. ಅವರು ಸ್ನೇಹಿತರಾದರು. ನಂತರ ಆ ಸ್ನೇಹವೇ ನಿಧಾನವಾಗಿ ಪ್ರೀತಿಯಾಗಿ ಅರಳಿತು. ಅವರು ಅರಿತುಕೊಂಡದ್ದೇನೆಂದರೆ, ನಿಜವಾದ ಶಕ್ತಿ ಕೇವಲ ಕತ್ತಿಯಲ್ಲಿ ಅಲ್ಲ, ಹೃದಯದ ದಯೆಯಲ್ಲೂ ಮತ್ತು ಬುದ್ಧಿವಂತಿಕೆಯಲ್ಲೂ ಇದೆ. ಮಕ್ಕಳೇ, ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದ್ರೆ, ಧೈರ್ಯ ಮತ್ತು ದಯೆ ಒಂದಾದಾಗ ಅದ್ಭುತಗಳು ಸಂಭವಿಸುತ್ತವೆ. ಮಕ್ಕಳೇ, ನಿಮಗೆ ಈ ರಾಜಕುಮಾರ ಮತ್ತು ರಾಜಕುಮಾರಿಯ ಕಥೆ ಇಷ್ಟ ಆಯ್ತಾ? ಧೈರ್ಯ, ದಯೆ ಮತ್ತು ಬುದ್ಧಿವಂತಿಕೆ ಒಂದಾಗಿದ್ರೆ ಏನಾಗುತ್ತೆ ಅನ್ನೋದನ್ನ ನಾವು ನೋಡಿದೆವೋ ಅಲ್ವಾ? ನಿಮಗೆ ಈ ಥರ ಇನ್ನೂ ಸುಂದರ ಕಥೆಗಳು ಕೇಳಬೇಕಾ? ಹಾಗಾದ್ರೆ ನಮ್ಮ ಕನ್ನಡ ಕ್ಯೂಟ್ ಕಾರ್ಟೂನ್ ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ಹೊಸ ಕಥೆ ಬಂದ ಕೂಡಲೇ ನೋಡಲು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಹೊಸ ಮಾಯಾಕಥೆಯ ಜೊತೆ. ಧನ್ಯವಾದಗಳು.